ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಹೈಸೆನ್ಸ್ ಕಂಪನಿಯ A6 ಸೀರೀಸ್ನ 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿವಿ ಇರುವಂಥದ್ದು. ಈ ಒಂದು ಟಿವಿ ನಂಗೆ ಏನು ಕಳಿಸಿದರೆ ಇದು 55 ಇಂಚಿನ ಟಿವಿ ಇದಾಗಿದೆ. ಇದರ ಜೊತೆಗೆ ಇದೇ ಮಾಡೆಲ್ನಲ್ಲಿ 43 ಇಂಚಿನ ಟಿವಿನೂ ಇದೆ, 65 ಇಂಚಿಂದು ಇದೆ, 75 ಇಂಚಿನ ದೊಡ್ಡ ಟಿವಿ ಕೂಡ ಇರುವಂಥದ್ದು. ಆಯಿತಾ, ಈ ಒಂದು ಟಿವಿಯ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ಡಾಲ್ಬಿ ಅಟ್ಮೋಸ್ ಇದೆ, ಡಾಲ್ಬಿ ವಿಷನ್ ಇದೆ, ಜೊತೆಗೆ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ 3 ವರ್ಷಗಳ ವಾರಂಟಿಯನ್ನು ಸಹ ಕೊಡ್ತಾ ಇದ್ದಾರೆ. ಕ್ರೇಜಿ ವಿಷಯ. ಆಯಿತಾ, ಈ ಒಂದು 43 ಇಂಚಿನ ಟಿವಿ ಏನಿದೆ ಇದು 30,000 ರೂಪಾಯಿಂದ ಶುರು ಆಗ್ತಾ ಇರುವಂಥದ್ದು. ಕೇವಲ 30,000 ರೂಪಾಯಿಗೆ ಈ ಒಂದು ಸ್ಪೆಸಿಫಿಕೇಶನ್ ಹೆಂಗಿದೆ ತಿಳ್ಕೊತೀರಾ. ಈ ಒಂದು ಪ್ರೈಸ್ ಅಂದಿಗೆ ಒಂದು ಟಿವಿನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಒಂದು ಬಾಕ್ಸಲ್ಲಿ ಒಂದು ಟಿವಿಯ ಜೊತೆಗೆ ಒಂದು ರಿಮೋಟ್ ಇದೆ, ರಿಮೋಟಿಗೆ ಬ್ಯಾಟ್ರಿಯನ್ನು ಕೊಟ್ಟಿರುವಂಥದ್ದು ಮತ್ತು ಟೇಬಲ್ ಮೌಂಟ್ ಕೂಡ ಇದೆ ಮತ್ತು ವಾಲ್ ಮೌಂಟನ್ನು ಕೂಡ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ ಮತ್ತು ಕೆಲವೊಂದು ಸ್ಕ್ರೂಗಳು ಈ ಒಂದು ಟೇಬಲ್ ಮೌಂಟಿಗೆ, ಜೊತೆಗೆ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು ಟಿವಿ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಈ ಒಂದು ಟಿವಿಯನ್ನು ಸೆಟಪ್ ಮಾಡುವಂಥ ತುಂಬ ಸಿಂಪಲ್ ಆಯಿತು. ಇದು ಗೂಗಲ್ ಟಿವಿ ಆಗಿರೋದ್ರಿಂದ ಗೂಗಲ್ ಹೋಮ್ ಅಪ್ಲಿಕೇಶನ್ ಮುಖಾಂತರ ತುಂಬ ಸಿಂಪಲ್ ಆಗಿ ನೀವು ಯಾವುದೇ ಪಾಸ್ವರ್ಡ್ ಗೂಗಲ್ ಅಕೌಂಟನ್ನು ಈ ಟಿವಿ ಮುಖಾಂತರ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ಮೊಬೈಲ್ನಲ್ಲಿ ಕಂಪ್ಲೀಟ್ ಸೆಟಪನ್ನು ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ. ಕೆಲವು ನಿಮಿಷಗಳಲ್ಲಿ ಕಂಪ್ಲೀಟ್ ಟಿವಿ ಸೆಟ್ಟಿಂಗ್ ಆಗುತ್ತೆ. ಸೊ ಸೂಪರ್ ವಿಷಯ. ನಿಮಗೆ ಓಪನ್ ಮಾಡಿದ ತಕ್ಷಣ ಒಂದು ಗೂಗಲ್ ಟಿವಿಯ ಯೂಸರ್ ಇಂಟರ್ಫೇಸ್ ಈ ರೀತಿ ಕಾಣುತ್ತಾ ಆಯಿತಾ. ಆ್ಯಂಡ್ರಾಯ್ಡ್ ಟಿವಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಗೂಗಲ್ ಟಿವಿದು ಸ್ವಲ್ಪ ಸಿಮಿಲಾರಿಟೀಸ್ ಇದೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಯಿತಾ, ಮೊದಲದಾಗಿ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ತುಂಬ ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥ ಟಿವಿ ಇದಾಗಿದೆ. ಸುಮಾರು 11.5 kg ವೆಯ್ಟ್ ಇದೆ. ಆಯಿತಾ, ಸೊ ಒಂದು ಲೆವೆಲ್ಗೆ ಒಬ್ಬರೇ ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಹಿಂದ್ಗಡೆ ಇರುವಂಥದ್ದು ಪ್ಲಾಸ್ಟಿಕ್ ಬ್ಯಾಗ್, ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ಕಿಂದ ಆಗಿರುವಂಥದ್ದು ಮತ್ತು ಸ್ಟ್ಯಾಂಡ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಪ್ಲಾಸ್ಟಿಕ್ ಸ್ಟ್ಯಾಂಡ್ ಬಟ್ ಸ್ಟಿಲ್ ಕ್ವಾಲಿಟಿ ಸೂಪರ್ ಆಗಿರುವಂಥದ್ದು. ಬೆಸಲ್ ನಿಮಗೆ ಫ್ರಂಟಲ್ಲಿ ಬಾಟಮ್ ಬೆಸಲ್ಲು ಕೂಡ ತುಂಬ ಸಣ್ಣದಾಗಿದೆ ಮತ್ತು ನೋಡ್ಬೋದು ಆಲ್ಮೋಸ್ಟ್ ಬೆಸಲ್ಲೆಸ್ ಡಿಸ್ಪ್ಲೇ ಅಂತ ಅನಿಸುತ್ತೆ. ಆಯಿತಾ, ಸೊ ಫ್ರಂಟಿಂದ ಲುಕ್ ವೈಸ್ ತುಂಬ ಸಖತ್ತಾಗಿ ಕಾಣುತ್ತೆ. ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿವಿಲಿ ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. 3 HDMI ಪೋರ್ಟ್ ಇರುವಂಥದ್ದು, ಅದರಲ್ಲಿ HDMI ಆರ್ಕ್ ಕೂಡ ಇದೆ, 2 USB ಟೈಪ್ ಎ ಪೋರ್ಟ್ ಇದೆ. ನೀವು ಬೇಕಾದರೆ ಲ್ಯಾನ್ ಕೇಬಲ್ನ ಕೂಡ ಕನೆಕ್ಟ್ ಮಾಡ್ಕೊಬೋದು. ಲ್ಯಾನ್ ಪೋರ್ಟ್ ಕೂಡ ಇರುವಂಥದ್ದು, ನಿಮಗೆ AV ಪೋರ್ಟ್ ಕೂಡ ಇದೆ, ಆಡಿಯೋದು ಆಪ್ಟಿಕಲ್ ಆಡಿಯೋ ಪೋರ್ಟ್ ಕೂಡ ಇದೆ. ಅವಶ್ಯಕತೆ ಏನಿದೆ ಎಲ್ಲದನ್ನು ಕೊಟ್ಟಿದ್ದಾರೆ. ಜೊತೆಗೆ ನನಗೆ ತುಂಬ ಇಂಪ್ರೆಸಿವ್ ಅನಿಸಿದ್ದು ಈ ಒಂದು ಪವರ್ ಕೋಡ್ ಇರುತ್ತಲ್ಲ, ಪವರ್ ಕೇಬಲ್ ಇರುತ್ತಲ್ಲ, ಅದನ್ನು ಡಿಟ್ಯಾಚ್ ಕೂಡ ಮಾಡ್ಬೋದು. ನೀವು ಪ್ಯಾಕ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ. ಸೊ ಅದು ನನಗೆ ಇಂಪ್ರೆಸ್ ಮಾಡ್ತು. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 43 ಇಂಚಿನ ಟಿವಿಗೆ 30,000 ಮೋಸ್ಟ್ ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಅನ್ಕೋತೀನಿ. ಅದು 30,000 ಕಣ್ಣು ಮುಚ್ಕೊಂಡು ಬಿಲ್ಡ್ ಸೂಪರ್ ಆಗಿದೆ. ಆಯಿತಾ, ಇನ್ನು ಈ ಟಿವಿಯ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ನನಗೆ ಒಂದು ಟಿವಿ 55 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಟಿವಿ ಇದಾಗಿದೆ. ಈ ಒಂದು ಟಿವಿಯ ಡಿಸ್ಪ್ಲೇ IPS ಪ್ಯಾನಲ್. ಆಯಿತಾ, ಸೊ ಈ ಒಂದು ಡಿಸ್ಪ್ಲೇ 10 ಬಿಟ್ ಕಲರ್ನ ಸಪೋರ್ಟ್ ಮಾಡುತ್ತೆ. 30,000 ಪ್ರೈಸ್ ರೇಂಜ್ಗೆ 10 ಬಿಟ್ ಡಿಸ್ಪ್ಲೇ ಅಂತ ಅಂದರೆ ಅನ್ಬಿಲೀವಬಲ್ ಅಂತ ಪರ್ಸನ್ ನಂಗಂತೂ ಅನ್ನಿಸ್ತಾ ಇರುವಂಥದ್ದು. ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಸೊ ಸ್ಪೆಸಿಫಿಕೇಶನ್ ವೈಸು ಡಿಸ್ಪ್ಲೇ ಬೆಂಕಿ ಆಗಿದೆ ಮತ್ತು ಈ ಒಂದು ಟಿವಿಯಲ್ಲಿ 2 GB ರ್ಯಾಮ್ ಇದೆ ಮತ್ತು 16 GB ಇಂಟರ್ನಲ್ ಸ್ಟೋರೇಜ್ ಇರುವಂಥದ್ದು. ಸೊ ಆ್ಯಂಡ್ರಾಯ್ಡ್ ಟಿವಿಗೆ ಗೂಗಲ್ ಟಿವಿಗೆ ಬೇಜಾನ್ ಆಯ್ತು ನಂಗೆ ಅನ್ನಿಸ್ತಂಗೆ. ನಾವು ಅಪ್ಲಿಕೇಶನ್ ಏನು ಇನ್ಸ್ಟಾಲ್ ಮಾಡ್ತೀವಿ ಇದರಲ್ಲಿ ಆರಾಮಾಗಿ ಇನ್ನೂ ಉಳ್ಕೊಳ್ಳುತ್ತೆ ಸ್ಟೋರೇಜು. 2 GB ರ್ಯಾಮ್ ಬೇಜಾನಾಯಿತು ಈ ಒಂದು ಟಿವಿಗೆ. ಇನ್ನು ಪ್ರೋಸರ್ ಕೂಡ ತುಂಬ ಒಳ್ಳೆಯ ಪ್ರೋಸರ್ ಆಗಿರುವಂಥದ್ದು. ನಾನು ಯೂಸ್ ಮಾಡ್ದಂಗೆ ಸ್ವಲ್ಪನೂ ಲ್ಯಾಗ್ ಆಗಲ್ಲ, ತುಂಬ ಸ್ಮೂತಾಗಿ ನ್ಯಾವಿಗೇಟ್ ಮಾಡ್ಬೋದು. ಇದು ಗೂಗಲ್ ಟಿವಿ ಆಗಿರೋದ್ರಿಂದ ಅಫಿಷಿಯಲ್ ಗೂಗಲ್ ಪ್ಲೇಸ್ಟೋರ್ ಕೂಡ ಇದೆ. ಸೊ ಬೇಜಾನ್ ಗೇಮ್ಸ್ಗಳಿದ್ದಾವೆ. ಸೊ ಅದನ್ನು ಬೇಕಾದರೂ ನೀವು ಯಾವ್ದು ಬೇಕಾದ್ರೂ ಇನ್ಸ್ಟಾಲ್ ಮಾಡ್ಕೊಂಡು ಸ್ಮೂತಾಗಿ ಪ್ಲೇ ಆಗುತ್ತೆ. ಜಾಯ್ಸ್ಟಿಕ್ ಬೇಕಾದರೂ ನೀವು ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಮುಖಾಂತರ ಆ ಮುಖಾಂತರ ಕೂಡ ಡೈರೆಕ್ಟಾಗಿ ಗೇಮ್ಸನ್ನು ಆಡ್ಬೋದು. ಸೊ ಪ್ರೋಸರ್ ಸೂಪರ್ ಆಗಿದೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಒಂದು ಟಿವಿಯಲ್ಲಿ ಆಂಡ್ರಾಯ್ಡ್ 11 ಬೇಸ್ ಮಾಡಿ ಆಗ್ತಿರುವಂಥ ಗೂಗಲ್ ಟಿವಿ OS ಇರುವಂಥದ್ದು. ಯೂಸರ್ ಇಂಟರ್ಫೇಸ್ ತುಂಬ ಸಿಂಪಲ್ ಆಗಿದೆ, ಯೂಸರ್ ಫ್ರೆಂಡ್ಲಿ ಇರುವಂಥದ್ದು, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಆಯಿತಾ, ನಾರ್ಮಲ್ ನೀವು ಯಾವುದೇ ಆಂಡ್ರಾಯ್ಡ್ ಗೂಗಲ್ ಟಿವಿ ತೊಗೊಂಡ್ರೆ ಆಲ್ಮೋಸ್ಟ್ ಯೂಸರ್ ಇಂಟರ್ಫೇಸ್ ಸಿಮಿಲರ್ ಸಿಗುತ್ತೆ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟಿವಿಯಲ್ಲಿ 20 ವ್ಯಾಟ್ನ ಸ್ಪೀಕರ್ ಇದೆ. 20 ವ್ಯಾಟ್ ಸ್ವಲ್ಪ ಕಡಿಮೆನೇ, ಬಟ್ ಸ್ಟಿಲ್ ಈ ಒಂದು ಟಿವಿಯಲ್ಲಿ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಇರುವಂಥದ್ದು ಕ್ರೇಜಿ ವಿಷಯ. ಸ್ಪೀಕರ್ನ ಕ್ಲಾರಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಟಿವಿಯಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಸೊ ಸೂಪರ್ ವಿಷಯ. ಆರಾಮಾಗಿ ಆಗಲಿಡ್ದಂಗೆ ಜಾಯ್ಸ್ಟಿಕ್ ಬೇಕಾದರೂ ನೀವು ಅಥವಾ ಹೆಡ್ಫೋನ್ ಬೇಕಾದರೂ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಕೂಡ ಇದೆ. ಸೊ 5 GHz ಸಪೋರ್ಟ್ ಆಗುತ್ತೆ, 2.4 GHz ಕೂಡ ಸಪೋರ್ಟ್ ಆಗುತ್ತೆ. ಜೊತೆಗೆ ಈ ಒಂದು ಟಿವಿಯಲ್ಲಿ ಅಲೆಕ್ಸಾ ಕೂಡ ಇರುವಂಥದ್ದು. ಅಲೆಕ್ಸಾ ಥ್ರೂ ಕಂಟ್ರೋಲ್ ಮಾಡ್ಬೋದು. ಆಯಿತಾ, ಸೊ ನೀವು ಅಲೆಕ್ಸಾಗೆ ಹೇಳಿದ್ರೆ ಇದೇ ಆನ್ ಆಫ್ ಮಾಡ್ಕೊಬೋದು. ನೆಟ್ಫ್ಲಿಕ್ಸ್ ಓಪನ್ ಮಾಡೋದಕ್ಕೆ ಹೇಳ್ಬೋದು. ಲಿಟ್ರಲಿ ಅಲೆಕ್ಸಾ ಮುಖಾಂತರ ಕಂಪ್ಲೀಟ್ ಟಿವಿನ ಕಂಟ್ರೋಲ್ ಮಾಡೋದು. ಅಲೆಕ್ಸಾ, ಟರ್ನ್ ಆಫ್ ಆಂಡ್ರಾಯ್ಡ್ ಟಿವಿ. ನೋಡ್ಬೋದು.
ಆಪಲ್ದು ಏರ್ ಪ್ಲೇ ಕೂಡ ಇರುವಂಥದ್ದು ಆಯಿತಾ. ಸೊ ಇದನ್ನು ಸೆಕೆಂಡರಿ ಸ್ಕ್ರೀನ್ ರೀತಿ ನಿಮ್ಮ ಹತ್ರ ಏನಾದರೂ ಮ್ಯಾಕ್ ಬುಕ್ ಇದೆ ಅಂದರೆ ಅಥವಾ ಇನ್ನೊಂದೇನಾದರೂ ಆಪಲ್ ಡಿವೈಸ್ ಇದೆ ಅಂತಂದರೆ ಆರಾಮಾಗಿ ಸೆಕೆಂಡ್ರಿ ಸ್ಕ್ರೀನ್ ರೀತಿ ಏರ್ ಪ್ಲೇ. ಸೊ ಸೂಪರ್ ಆಗಿದೆ. ಆ ಫೀಚರ್ ನಾನು ನನ್ನ ಟಿ ವಿಯಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಕೂಡ ಇರುವಂಥದ್ದು ಈ ಪ್ರೈಸ್ ರೇಂಜ್ಗೆ 30,000 ಪ್ರೈಸ್ ರೇಂಜ್ಗೆ ಈ ಫೀಚರ್ ಕ್ರೇಜಿ ಅಂತ ಅನ್ನಿಸ್ತು ನನಗೆ. ಇನ್ನು ಈ ಟಿವಿಯ ರಿಮೋಟ್ ಬಗ್ಗೆ ಮಾತನಾಡಬೇಕಂತಂದರೆ ಮಿನಿಮಲಿಸ್ಟಿಕ್ ರಿಮೋಟ್ ಆಯಿತಾ. ಅವಶ್ಯಕತೆ ಇರುವಂಥ ಪ್ರತಿಯೊಂದು ಬಟನ್ಸ್ನ ಕೂಡ ಕೊಟ್ಟಿದ್ದಾರೆ. ಡೆಡಿಕೇಟೆಡ್ ನೆಟ್ಫ್ಲಿಕ್ಸು, ಯೂಟ್ಯೂಬು, ಸೋನಿ ಲಿವು, ಪ್ರೈಮು, ಡಿಸ್ನಿ ಹಾಟ್ಸ್ಟಾರ್ ಪ್ರತಿಯೊಂದು ಕೂಡ ಇರುವಂಥದ್ದು. ಜೊತೆಗೆ ಇದರಲ್ಲಿ ಮೈಕ್ರೋಫೋನ್ ಕೂಡ ಇದೆ. ಸೊ ನೀವು ಆರಾಮಾಗಿ ಗೂಗಲ್ ಅಸಿಸ್ಟೆಂಟನ್ನು ಟ್ರಿಗರ್ ಮಾಡಿ ಆರಾಮಾಗಿ ಇಲ್ಲೇ ಕಮಾಂಡ್ ಕೊಡ್ಬೋದು. ಜೊತೆಗೆ ಒಂದು ಟಿವಿಯಲ್ಲೂ ಕೂಡ ಒಂದು ಮೈಕ್ರೋಫೋನ್ ಕೊಟ್ಟಿದ್ದಾರೆ ಆಯ್ತು. ಅದನ್ನು ಬೇಕಾದ್ರೆ ನೀವು ಮ್ಯಾನ್ಯುಯಲ್ ಆಗಿ ಆನ್ ಆಫ್ ಕೂಡ ಮಾಡ್ಕೊಬೋದು. ಸೊ ಈ ಮುಖಾಂತರ ನೀವು ಜಸ್ಟ್ ಹ್ಯಾಂಡ್ಸ್ ಫ್ರೀ ಆಗಿ ಒಂದು ಗೂಗಲ್ ಅಸಿಸ್ಟೆಂಟನ್ನು ಟ್ರಿಗರ್ ಮಾಡ್ಬೋದು. ಸೊ ರಿಮೋಟ್ ಅವಶ್ಯಕತೆನೇ ಇಲ್ಲ ಆಯ್ತಾ. ದೂರದಲ್ಲಿ ನಿಂತ್ಕೊಂಡು ಓಕೆ ಗೂಗಲ್ ಅಂತ ಅಂದರೆ ಒಂದು ಟಿವಿಯ ಮೈಕ್ರೋಫೋನಿಂದ ಒಂದು ಅಸಿಸ್ಟೆಂಟ್ ಟ್ರಿಗರ್ ಆಗುತ್ತೆ. ಸೊ ಸೂಪರ್ ವಿಷಯದಲ್ಲಿ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ರಿಮೋಟಲ್ಲಿ ಒಂದು ಡಿಫ್ರೆಂಟ್ ಫೀಚರ್ ಇದೆ ಆಯಿತಾ. ಇನ್ ಕೇಸ್ ನೀವು ರಿಮೋಟನ್ನು ಎಲ್ಲೋ ಸೋಫಾ ಕೆಳಗೆಲ್ಲೋ ಇಟ್ಬಿಟ್ಟು ಮಿಸ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಆಯಿತಾ. ಸೊ ಈ ಒಂದು ಟಿ ವಿಯಲ್ಲಿರುವಂಥ ಒಂದು ಬಟನ್ನ ಮುಖಾಂತರ ತೋರಿಸ್ತಾ ಇದ್ದೀನಿ ನಿಮಗೆ. ಬಟನ್ನ ಮುಖಾಂತರ ಈ ಒಂದು ರಿಮೋಟನ್ನು ಹುಡುಕ್ಬೋದು. ಆ ಬಟನ್ ನಮ್ಮ ಕೈಯಲ್ಲಿ ತೋರಿಸುತ್ತೆ ನಿಮಗೆ ಫೈಂಡ್ ರಿಮೋಟ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಒಂದು ರಿಮೋಟು ಸೌಂಡ್ ಮಾಡೋಕ್ಕೆ ಶುರು ಮಾಡುತ್ತೆ, ಬೀಪ್ ಮಾಡೋಕ್ಕೆ ಶುರುವಾಗುತ್ತೆ. ಸೊ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಕ್ರೇಜಿ ಫೀಚರ್ ಅನ್ನಿಸ್ತು ನನಗಂತೂ. ಇದರ ಜೊತೆಗೆ ಒಂದು ಟಿವಿಯಲ್ಲಿ ಕ್ರೋಮ್ ಕ್ಯಾಸ್ಟ್ ಕೂಡ ಇದೆ. ಸೊ ನಿಮ್ಮ ಟಿವಿಯ ಸ್ಕ್ರೀನ್ನ ಕೂಡ ಒಂದು ಇದರಲ್ಲಿ ಮಿರರ್ ಮಾಡ್ಬೋದು. ಎಷ್ಟು ಫೀಚರ್ಸ್ ಇದೆ ಗುರಿ ಒಂದು ಟಿವಿಯಲ್ಲಿ. 30,000 ರೂಪಾಯಿಗೆ ಈ ಎಲ್ಲ ಫೀಚರ್ಸನ್ನು ಇದಕ್ಕಿಂತ ಮುಂಚೆ ಯಾವ ಟಿವಿಯಲ್ಲೂ ನೋಡಿರಲ್ಲ. ಒಳ್ಳೊಳ್ಳೆ ಫೀಚರ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಒಂದು ಟಿವಿಯಲ್ಲಿ ಗೇಮ್ ಮೋಡ್ ಕೂಡ ಇದೆ ಆಯಿತಾ. ಸೊ ಆಟೋಮೆಟಿಕ್ ಆಗಿ ಲೋ ಲೇಟೆನ್ಸಿ ಮೋಡಿಗೆ ಸ್ವಿಚ್ ಆಗಿಬಿಡುತ್ತೆ. ಮತ್ತು ವೇರಿಯಬಲ್ ರಿಫ್ರೆಶ್ ರೇಟ್ ಕೂಡ ಇದೆ, ಆಟೋಮೆಟಿಕ್ ಸೆಟ್ ಮಾಡಿಕೊಡುತ್ತೆ. ಸೊ ಸೂಪರ್ ವಿಷಯದಲ್ಲಿ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ MEMC ಕೂಡ ಇರುವಂಥದ್ದು. ಸೊ ನಿಮಗೆ ಎಷ್ಟೋ ಸಲ ರಿಫ್ರೆಶ್ ರೇಟನ್ನು ಅದೇ ಆ್ಯಡ್ ಮಾಡುತ್ತೆ. ತುಂಬ ವಿಡಿಯೋ ಪ್ಲೇ ಆಗಬೇಕಾದ್ರೆ ತುಂಬ ಸ್ಮೂತಾಗಿ ಪ್ಲೇ ಆಗ್ತಿದೆ ಅನ್ನೋ ಒಂದು ಫೀಲ್ನ ಕೊಡುತ್ತೆ ಆಯಿತಾ. ಸೊ ಇಷ್ಟೆಲ್ಲ ಫೀಚರ್ಗಳು ಈ ಒಂದು ಟಿವಿಯಲ್ಲಿದೆ. ಇನ್ನು ಡೈರೆಕ್ಟಾಗಿ ಒಂದು ಟಿವಿಯ ಪಿಕ್ಚರ್ ಕ್ವಾಲಿಟಿ ಮತ್ತು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಪಿಕ್ಚರ್ ಕ್ವಾಲಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಪ್ರೈಸ್ ರೇಂಜಿಗೆ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. 30,000 ಪ್ರೈಸ್ ರೇಂಜಿಗೆ ಈ ಒಂದು ಟಿ ವಿ ಒನ್ ಆಫ್ ದ ಬೆಸ್ಟ್ ಟಿ ವಿ ಆಗಬಹುದು ನಂಗೆ ಅನ್ನಿಸ್ತು, ನನ್ನ ಒಪಿನಿಯನ್ ಅದು. ಮತ್ತು ಸೌಂಡ್ ಕ್ವಾಲಿಟಿ ಕೂಡ ಅಷ್ಟೇ ಆಯಿತಾ. ತುಂಬ ಕ್ರಿಸ್ಪ್ ಆಗಿದೆ, ಕ್ಲಿಯರ್ ಆಗಿದೆ, ಡಾಲ್ಬಿ ಅಟ್ಮೋ ಸಪೋರ್ಟ್ ಆಗಿದೆ, ಡಾಲ್ಬಿ ವಿಷನ್ ಕೂಡ ಇರುವಂಥದ್ದು, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿದೆ, ಬ್ರೈಟಾಗಿ ಕೂಡ ಇರುವಂಥದ್ದು. ಸೊ ಓವರಾಲ್ ಈ ಒಂದು ಟಿ ವಿ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನ್ನಿಸ್ತಾ ಇರುವಂಥದ್ದು. ನಂಗೆ ಅನ್ನಿಸ್ದಂಗೆ ಒಂದು 30,000 ಏನಿದೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಇರಬಹುದು. ಇದು ಅಮೆಝಾನ್ ಪ್ರೈಮ್ ಡೇ ಸೇಲ್ ಏನು ನಡೀತಾ ಇದೆ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಲಾಂಚ್ ಆಗಿರುವಂಥ ಟಿ ವಿ ಆಯಿತಾ. ಸೊ ಅದರಿಂದ ಈ ಒಂದು ಪ್ರೈಮ್ ಡೇ ಸೇಲ್ ಟೈಮಲ್ಲಿ ನೀವು ಇನ್ ಕೇಸ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆರಾಮಾಗಿ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಈ ಒಂದು ಪ್ರೈಮ್ ಡೇ ಸೇಲ್ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ 3 ವರ್ಷಗಳ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಇರುತ್ತೆ ಆಯಿತಾ. ಸೊ ಯೂಶುವಲ್ ಪರ್ಚೇಸ್ ಮಾಡಿದ್ರೆ 1 ವರ್ಷ ಇರುತ್ತೆ. ಸೊ ಈ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ 3 ವರ್ಷ ಇರುತ್ತೆ. ಸೊ ತೊಗೊಳದಿದ್ರೆ ಈಗಲೇ ತೊಗೊಂಬಿಡಿ, ಒಳ್ಳೆ ಆಫರ್ ಸಿಗ್ತದೆ ನನಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಒಂದು ಟಿ ವಿಯ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.